ಕರ್ನಾಟಕದ ಗ್ರಾಮೀಣ ಮನೆ ಮಾಲೀಕರಿಗೆ ಒಂದು ಮಹತ್ವದ ಸುದ್ದಿ ಇದೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ಈಗ ಹೊಸ ನಿಯಮ ಬಂದಿದೆ. ನೋಡಿ, ಈ ಸರ್ಕಾರಿ ಸುತ್ತೋಲೆ ಗ್ರಾಮೀಣ ಮನೆ ಮಾಲೀಕರಿಗೆ ಓಸಿ ಪಡೆಯುವ ಪ್ರಕ್ರಿಯೆಯನ್ನ ಇನ್ನಷ್ಟು ಸುಲಭ ಮಾಡಿದೆ. ಮುಖ್ಯವಾಗಿ ಸಣ್ಣ ಗ್ರಾಮೀಣ ಮನೆಗಳಿಗೆ ಓಸಿ ಪಡೆಯೋದು ಈಗ ತುಂಬಾನೇ ಸರಳವಾಗಿದೆ ಅಂತ ಹೇಳಬಹುದು. ಸರಿ, ಹಾಗಾದ್ರೆ ಈ ಬದಲಾವಣೆ ಯಾಕೆ ಬೇಕಿತ್ತು? ಇದರಿಂದ ಯಾವ ಸಮಸ್ಯೆ ಬಗೆಹರಿಯುತ್ತೆ? ಇದರ ಉದ್ದೇಶ ಇಷ್ಟೇ: ಜನರಿಗಾಗೋ ತೊಂದರೆ ಕಡಿಮೆ ಮಾಡೋದು, ಪ್ರೊಸೆಸ್ ಸಿಂಪಲ್ ಮಾಡಿ ವಿಳಂಬ ತಪ್ಸೋದು. ಆದರೆ ಈ ಹೊಸ ನಿಯಮಗಳು ಪ್ರತಿಯೊಂದು ಕಟ್ಟಡಕ್ಕೂ ಅನ್ವಯಿಸಲ್ಲ. ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಮೊದಲ ಕಂಡೀಷನ್ ಸೈಟ್ ಏರಿಯಾ. ಅದು 1200 ಸ್ಕ್ವೇರ್ ಫೀಟ್ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಹಾಗೇನೆ ಕಟ್ಟಡ G+2 ಅಂದ್ರೆ ಗ್ರೌಂಡ್ ಪ್ಲಸ್ 2 ಫ್ಲೋರೋ ಅಥವಾ G+3 ಸ್ಟ್ರಕ್ಚರ್ ಆಗಿರಬೇಕು. ಈ ಸುತ್ತೋಲೆಯಲ್ಲಿ ನೋಡಿ, ಸೈಟ್ ಏರಿಯಾ ಮತ್ತೆ ಫ್ಲೋರ್ ಲಿಮಿಟೇಷನ್ಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಮುಖ್ಯ ಬದಲಾವಣೆ ಅಂದ್ರೆ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಅನ್ನೋದು. ಈ ಅಧಿಕಾರವನ್ನ ಈಗ ಎಂಪ್ಯಾನೆಲ್ಡ್ ಇಂಜಿನಿಯರ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರದಿಂದ ಅಪ್ರೂವ್ ಆದ ಪ್ರೈವೇಟ್ ಇಂಜಿನಿಯರ್. ಈ ಡಾಕ್ಯುಮೆಂಟ್ ಪ್ರಕಾರ ಮಾಲೀಕರ ಸೆಲ್ಫ್ ಡಿಕ್ಲರೇಷನ್ ಆಧಾರದ ಮೇಲೆ ಓಸಿ ಕೊಡಬಹುದು. ಇದು ಬಹಳ ಮುಖ್ಯ. ಹಾಗಾದ್ರೆ ಹೊಸ ಪ್ರೋಸೆಸ್ ನೋಡಿ: ಮೊದಲು ಸೆಲ್ಫ್ ಡಿಕ್ಲರೇಷನ್, ಆಮೇಲೆ ವೆರಿಫಿಕೇಷನ್, ಕೊನೆಗೆ ನೇರವಾಗಿ ಸರ್ಟಿಫಿಕೇಟ್. ಇದರಿಂದ ಮಾಲೀಕರಿಗೆ ಏನ್ ಲಾಭ? ಅಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಲಿಯೋದ್ ತಪ್ಪುತ್ತೆ, ಕೆಲಸ ಬೇಗ ಆಗತ್ತೆ. ಸರಿ, ಈ ಹೊಸ ನಿಯಮದ ಮುಖ್ಯ ಅಂಶಗಳನ್ನ ಒಮ್ಮೆ ಬೇಗ ನೋಡ್ಬಿಡೋಣ. ಹಾಗಾದ್ರೆ ಈ ಒಂದು ಸಣ್ಣ ಬದಲಾವಣೆ ಗ್ರಾಮೀಣ ವಸತಿ ಅಭಿವೃದ್ಧಿಗೆ ದೊಡ್ಡ ತಿರುವು ಕೊಡುತ್ತಾ? ಕಾದು ನೋಡಬೇಕು.